ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಏಸು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೆನು. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯ, ನನ್ನ ಬಿಡಲೇ ಇಲ್ಲ ಏಸಯ್ಯ. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯ, ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಪಾಪವೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯ ವಚನ 17. ಲವೋದಿಕೀಯ ಸಭೆಯ ಕುರಿತು ನಿನ್ನೆ ನಾವು ಧ್ಯಾನಿಸಿದೆವು. ಅದರ ಮುಂದುವರೆದ ಭಾಗ. ನೀನು ನಿನ್ನ ವಿಷಯವಾಗಿ ನಾನು ಐಶ್ವರ್ಯವಂತನು, ಸಿರಿ ಸಂಪತ್ತುಳ್ಳವನು, ಯಾವ ಕೊರತೆಯೂ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿರುವೆ. ಆ ಸಭೆಯ ಮಕ್ಕಳು ಹೇಗಿದ್ದರು ಎಂದರೆ, ಸಭೆಗೆ ಮಾತನಾಡ್ತಿರೋದೇನು? ಸಭೆ ಅಂದ್ರೆ ಯಾರು? ಯೇಸುವನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿ ವಿಶ್ವಾಸದಲ್ಲಿ ಜೀವಿಸುತ್ತಿರುವ ಮಕ್ಕಳು. ಅವರಿಗೆ ದೇವರು ಹೇಳುತ್ತಿರುವಂತ ಮಾತು ಇವತ್ತು ನಮಗೆ ಹೇಳುತ್ತಿರುವ ವಾಕ್ಯ ಇದು. ನಮ್ಮ ಮನೋಭಾವನೆ ಹೇಗಿದೆ? ನಾನು ಐಶ್ವರ್ಯವಂತನು, ಸಿರಿ ಸಂಪತ್ತುಳ್ಳವನು, ಯಾವ ಕೊರತೆಯೂ ಇಲ್ಲದವನು ಎಂದು ನಾವು ಹೇಳಿಕೊಳ್ಳುತ್ತಿದ್ದೇವೆ. ಆದರೆ ದೇವರ ದೃಷ್ಟಿಯಲ್ಲಿ ನಾವು ಏನಾಗಿದ್ದೇವೆ? ಎಲ್ಲಿ ನಾವು ನಮ್ಮನ್ನೇ ತಿದ್ದಿಕೊಳ್ಳಬೇಕು? ನೀನು ನಿರ್ಭಾಗ್ಯನು, ದುರವಸ್ಥೆಯಲ್ಲಿ ಇರುವವನು, ದರಿದ್ರನು, ಕುರುಡನು, ಬಟ್ಟೆ ಬರೆ ಇಲ್ಲದೆ ಬೆತ್ತಲೆಯಾಗಿರುವವನು ಎಂಬುದು ನಿನಗೆ ತಿಳಿಯದು. ನಾನು ಶ್ರೀಮಂತ ಎಂದು ಹೇಳಿಕೊಂಡರೆ ದೇವರು ಹೇಳ್ತಾರೆ ನೀನು ನಿರ್ಭಾಗ್ಯ, ದರಿದ್ರ, ದುರವಸ್ಥೆಯಲ್ಲಿ ಬಿದ್ದಿದ್ದೀಯಾ ಅಂತ. ಮತ್ತು ಹೇಗಿದ್ದೇವೆ? ಕುರುಡರಾಗಿದ್ದೇವೆ, ಬಟ್ಟೆ ಬರೆ ಇಲ್ಲದೆ ನಗ್ನರಾಗಿದ್ದೇವೆ. ದೇವರ ದೃಷ್ಟಿಯಲ್ಲಿ ನಾವು ಏನಾಗಿದ್ದೇವೆ ಅನ್ನುವುದು ಬಹಳ ಮುಖ್ಯ. ಉದಾಹರಣೆಗೆ ನೋಡಿ, ಸೌಲ, ಹೊಸ ಒಡಂಬಡಿಕೆಯ ಸೌಲ, ಎಲ್ಲಾ ಜನರು ವಿಶೇಷವಾಗಿ ಕ್ರೈಸ್ತ ಮಾರ್ಗದಲ್ಲಿರುವವರು ಸೌಲನನ್ನು ಕಂಡು ಭಯಪಡುತ್ತಿದ್ದರು. ಅವನನ್ನು ಬೈತಾ ಇದ್ರು, ದೂಷಿಸ್ತಾ ಇದ್ರು. ಇವನು ಯೇಸುವಿನ ಮಾರ್ಗವನ್ನ ಹಿಂಸಿಸುತ್ತಿದ್ದಾರೆ, ಯೇಸು ಎಂದು ಹೇಳಿಕೊಳ್ಳುವ ಪ್ರತಿಯೊಬ್ಬರನ್ನು ಸೆರೆಮನೆಗೆ ಹಾಕುತ್ತಿದ್ದಾರೆ ಎಂದು. ಇವನ್ ಅನನೀಯ ಅದನ್ನೇ ಯೇಸುಗೆ ಹೇಳ್ತಾರೆ. ಆದರೆ ದೇವರು ಹೇಳ್ತಾರೆ, ನಿನ್ನ ಕಣ್ಣಿಗೆ ಸೌಲ ಕೆಟ್ಟ ವ್ಯಕ್ತಿಯಾಗಿ ಕಂಡು ಬರ್ತಾ ಇದ್ದಾನೆ, ಇದೇ ಸೌಲ ನನಗಾಗಿ ರಕ್ತ ಸಾಕ್ಷಿಯಾಗುವ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ. ದೇವರ ದೃಷ್ಟಿಯಲ್ಲಿ ಅವನ ಸ್ಥಾನಮಾನ ಬೇರೆಯದೇ ಆಗಿತ್ತು. ಜನರೆಲ್ಲರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಂತ ವ್ಯಭಿಚಾರಿಣಿ ಸ್ತ್ರೀ ಕಲ್ಲೆಸೆದು ಕೊಲ್ಲಲು ಸಿದ್ಧರಾಗಿದ್ದರು. ಆದರೆ ಯೇಸು ಆಕೆಯನ್ನ ನೋಡುವಾಗ ದೇವರ ಕಣ್ಣುಗಳಲ್ಲಿ ಆಕೆ ಕಂಡುಕೊಂಡದ್ದು ದೇವರ ರಾಜ್ಯಕ್ಕಾಗಿ ದುಡಿಯುವ, ಸುವಾರ್ತೆಯನ್ನ ಸಾರುವ ಪರಿಶುದ್ಧ ಸ್ತ್ರೀಯಾಗಿ ದೇವರ ದೃಷ್ಟಿಯಲ್ಲಿ ಅವಳು ಕಂಡು ಬಂದಳು. ಈ ಲೋಕದ ದೃಷ್ಟಿಯಲ್ಲಿ ನಾವು ಏನಾಗಿದ್ದೇವೆ ಅನ್ನೋದು ಮುಖ್ಯವಲ್ಲ. ಈ ಲೋಕದ ದೃಷ್ಟಿಯಲ್ಲಿ ನಾವು ಒಳ್ಳೆಯವರಾಗಿದ್ದರೂ ಸಹ, ಸಿರಿವಂತರಾಗಿದ್ದರೂ ಸಹ, ದೇವರ ದೃಷ್ಟಿಯಲ್ಲಿ ನಾವು ಏನಾಗಿದ್ದೇವೆ ಅನ್ನೋದು ಬಹಳ ಮುಖ್ಯ. ಅದಕ್ಕಾಗಿ ಇಲ್ಲಿ ದರಿದ್ರ, ಬಟ್ಟೆ ಬರೆ ಇಲ್ಲದವನು, ಕುರುಡನು ಎಂದು 3 ವಿಷಯಗಳ ಕುರಿತು ಹೈಲೈಟ್ ಮಾಡ್ತಾರೆ. ಅದರ ಕುರಿತು ನಾವು ಡೀಟೇಲ್ ಆಗಿ ಧ್ಯಾನಿಸೋಣ. ಈಗ ನನ್ನ ಬುದ್ಧಿ ಮಾತುಗಳನ್ನು ಕೇಳು, ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟಬಿಟ್ಟ ಚಿನ್ನವನ್ನು ನನ್ನಿಂದ ಕೊಂಡುಕೋ. ದೇವರ ಸಭೆಗೆ ಹೇಳ್ತಾರೆ, ನೋಡು ನೀನು ಈ ತರ ಇದ್ದೀಯಾ, ಆದ್ರೆ ನಾನು ನಿನ್ನನ್ನು ಮಾರ್ಪಡಿಸಲು ಇಷ್ಟಪಡುತ್ತೇನೆ. ನೀನು ಐಶ್ವರ್ಯವಂತನಾಗಿ ದೇವರ ಸನ್ನಿಧಾನದಲ್ಲಿ ನಿಲ್ಲಬೇಕು. ಅದಕ್ಕಾಗಿ ನನ್ನಿಂದ ಕೊಂಡುಕೋ. ದೇವರಿಂದ ನಾವು ಪಡೆದುಕೊಳ್ಳಬೇಕಂತೆ. ಏನದು? ಬೆಂಕಿಯಲ್ಲಿ ಪುಟಬಿಟ್ಟ ಚಿನ್ನ ಒಂದನೆಯದು. ಮೊದಲನೆಯದು, ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆಯನ್ನು ಮುಚ್ಚಿಕೊಳ್ಳಲು ಶ್ವೇತ ವಸ್ತ್ರಗಳನ್ನು ನನ್ನಿಂದ ಕ್ರಯಕ್ಕೆ ಕೊಂಡುಕೋ. ಎಲ್ಲ ದೇವರಿಂದನೇ ಕೊಂಡುಕೊಳ್ಳಬೇಕು. ಬೆಂಕಿಯಲ್ಲಿ ಪುಟಬಿಟ್ಟ ಚಿನ್ನ ನಮ್ಮ ನಗ್ನತೆ, ಲಜ್ಜಾಸ್ಪದವಾದ ಬೆತ್ತಲೆತನವನ್ನು ನಿವಾರಿಸುವುದಕ್ಕಾಗಿ ದೇವರಿಂದ ಬಿಳಿ ವಸ್ತ್ರ, ಶ್ವೇತ ವಸ್ತ್ರ, ನಿನಗೆ ಕಣ್ಣು ಕಾಣಿಸುವಂತೆ ಲೇಪನವನ್ನು ನನ್ನಿಂದ ಬೆಲೆಗೆ ತೆಗೆದುಕೊಂಡು ನಿನ್ನ ಕಣ್ಣುಗಳಿಗೆ ಹಚ್ಚಿಕೋ. ಕಣ್ಣು ಕಾಣುವಂತೆ, ಕುರುಡ ಅಂತ ಹೇಳಿದ್ವಲ್ಲ,
ಕಣ್ಣು ಕಾಣುವಂತೆ ಲೇಪನವನ್ನ ತೆಗೆದುಕೋ ಅಂತ. ಸೊ 3 ವಸ್ತುಗಳ ಕುರಿತು ಮಾತನಾಡಲಾಗುತ್ತದೆ. ಒಂದು, ಬೆಂಕಿಯಲ್ಲಿ ಪುಟವಿಟ್ಟ ಚಿನ್ನನ ನೀನು ಖರೀದಿ ಮಾಡಿದೆ ಆದರೆ ನೀನು ನಿಜವಾದ ಶ್ರೀಮಂತ. ಎರಡನೆಯದು, ನಿನ್ನ ಬೆತ್ತಲೆತನವನ್ನ ನೀಗಿಸಲು ನನ್ನಿಂದ ಶ್ವೇತ ವಸ್ತ್ರಗಳನ್ನ ಕ್ರಯಕ್ಕೆ ಬಹಳ ಮುಖ್ಯ ಇದು, ಕ್ರಯಕ್ಕೆ ಕೊಂಡುಕೋ. ಮೂರನೇದಾಗಿ, ನೀನು ಕುರುಡ, ನಿನ್ನ ಕಣ್ಣು ಕಾಣಿಸುವಂತೆ ಲೇಪನ, ಅಂಜನ, ಕಣ್ಣಿನ ಮುಲಾಮು ಅಥವಾ ಕಣ್ಣಿಗೆ ಬೇಕಾದ ಔಷಧಿಯನ್ನ ನನ್ನಿಂದ ತೆಗೆದುಕೋ ಎಂಬುದಾಗಿ. ಈ ದಿನ ಈ 3 ವಸ್ತುಗಳಲ್ಲಿ ಮೊದಲನೆಯ ವಸ್ತು ಕುರಿತು ಧ್ಯಾನಿಸೋಣ. ಮೊಟ್ಟ ಮೊದಲನೇದಾಗಿ, ನೀನು ದರಿದ್ರನು, ಬಟ್ಟೆ ಬರೆ ಇಲ್ಲದವನು, ನೀನು ನಿರ್ಭಾಗ್ಯನು, ದುರವಸ್ಥೆಯಲ್ಲಿ ಬಿದ್ದಿರುವವನು. ನಮ್ಮ ದರಿದ್ರ ನೀಗಬೇಕಾದರೆ, ದೇವರ ಸನ್ನಿಧಾನದಲ್ಲಿ ಐಶ್ವರ್ಯವಂತನಾಗಿ ನಿಲ್ಲಬೇಕಾದರೆ, ನಾವು ದೇವರಿಂದ ಕೊಂಡುಕೊಳ್ಳಬೇಕಾದ ವಸ್ತು ಬೆಂಕಿಯಲ್ಲಿ ಪುಟವಿಟ್ಟ ಚಿನ್ನ. ಹಾಗಾದರೆ ಈ ಬೆಂಕಿಯಲ್ಲಿ ಪುಟವಿಟ್ಟ ಚಿನ್ನ ಏನನ್ನ ಹೋಲಿಕೆ ಮಾಡುತ್ತದೆ? ಬೆಂಕಿಯಲ್ಲಿ ಪುಟವಿಟ್ಟ ಚಿನ್ನ ಅನ್ನೋದು ಬೈಬಲ್ ದೇವರ ವಾಕ್ಯದ ಆಧಾರದ ಮೇಲೆ ನೋಡುವುದಾದರೆ 1 ಪೇತ್ರ 1ನೇ ಅಧ್ಯಾಯ ವಚನ 6 ಮತ್ತು 7ರಲ್ಲಿ ನಾವು ನೋಡುತ್ತೇವೆ. ಆ ವಾಕ್ಯ ಓದ್ಲಾ? ಯೇಸುವೆ ಸ್ತೋತ್ರ. ನಾನು ಮಾರ್ಕ್ ಮಾಡ್ಕೊಂಡಿಲ್ಲ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಪರಿಶೋಧನೆಗಳು ಬಂದೊದಗುವುದು, ಕಷ್ಟ ಸಂಕಟಗಳು ಬಂದೊದಗುವುದು ನಿಮ್ಮ ವಿಶ್ವಾಸವನ್ನು ಪುಟವಿಡುವುದಕ್ಕಾಗಿ. ಪುಟವಿಡುವುದೆಂದರೇನು? ಶೋಧಿಸೋದು. ಯಾವುದನ್ನ? ವಿಶ್ವಾಸವನ್ನ. ನಶಿಸಿ ಹೋಗುವ ಬಂಗಾರವು ಕೂಡ ಬೆಂಕಿಯಿಂದ ಪರಿಶೋಧಿತವಾಗುತ್ತದೆ. ಬಂಗಾರಕ್ಕಿಂತಲೂ ಅಮೂಲ್ಯವಾದ ನಿಮ್ಮ ವಿಶ್ವಾಸ ಪರಿಶೋಧಿತವಾಗಬೇಕು. ಆಗ ಮಾತ್ರ ಯೇಸು ಕ್ರಿಸ್ತರು ಪ್ರತ್ಯಕ್ಷವಾಗುವ ದಿನದಂದು ನಿಮಗೆ ಪ್ರಶಂಸೆ, ಪ್ರತಿಷ್ಠೆ ಹಾಗೂ ಪ್ರತಿಭೆ ದೊರಕುತ್ತದೆ. ಪ್ರೇಸ್ ದ ಲಾರ್ಡ್. ಬೆಂಕಿಯಲ್ಲಿ ಪುಟವಿಟ್ಟ ಚಿನ್ನವನ್ನ ನನ್ನಿಂದ ಕೊಂಡುಕೊಂಡು ಯೇಸು ಹೇಳ್ತಾರೆ ಅನ್ನೋದಾದರೆ ಅದರ ಅರ್ಥ ಏನು? ನಮ್ಮ ವಿಶ್ವಾಸ, ದೃಢವಾದ ವಿಶ್ವಾಸ, ಅಗಾಧವಾದ ವಿಶ್ವಾಸ, ಕ್ರೈಸ್ತೀಯ ವಿಶ್ವಾಸದಲ್ಲಿ ನಮ್ಮ ಜೀವನ ಬೇರೂರಿರಬೇಕು. ಬೆಂಕಿಯಲ್ಲಿ ಚಿನ್ನವನ್ನ ಪುಟವಿಟ್ಟಾಗ ಆ ಚಿನ್ನದ ಎಲ್ಲ ಕಲ್ಮಶಗಳು ಕರಗಿ ಹೋಗಿ ಪರಿಶುದ್ಧ ಚಿನ್ನ ಅಕ್ಕಸಾಲಿಗನಿಗೆ ದೊರೆಯುತ್ತದೆ. ಆಗ ಅದನ್ನು ಆಭರಣಗಳನ್ನಾಗಿ ತಯಾರು ಮಾಡಿ ಉಪಯೋಗಕ್ಕೆ ಬರುತ್ತದೆ. ಅದೇ ರೀತಿ ನಾನು ಯೇಸುವನ್ನ ವಿಶ್ವಾಸ ಮಾಡಿದ್ದೇನೆ ಅಂದರೆ ಸಾಲದು. ಆ ವಿಶ್ವಾಸ ಕಷ್ಟ ಸಂಕಟಗಳು, ಶೋಧನೆಗಳು, ಪ್ರಲೋಭನೆಗಳ ಕುಲುಮೆಯಲ್ಲಿ ಹಾಕುವಾಗಲೂ ಸಹ ಸಾಯಬೇಕಾದ ಪರಿಸ್ಥಿತಿ ಬಂದರೂ ದೇವರಿಗೆ ನೀನು ನಂಬಿಗಸ್ತನಾಗಿ ವಿಶ್ವಾಸದಲ್ಲಿ ಜೀವಿಸಬೇಕು ಎಂಬುದಾಗಿ. ಶದ್ರಕ್, ಬೇಷಕ್, ಅಬೇದ್ನೆಗೋ ಅವರ ವಿಶ್ವಾಸ ಪರಿಶೋಧನೆಯಾಯಿತು ಬೆಂಕಿಯಲ್ಲಿ. ಅವರು ಹೇಳುತ್ತಾರೆ, ರಾಜ, ಈ ಶೋಧನೆಯಿಂದ, ಈ ಮರಣಾವಸ್ಥೆಯಿಂದ ದೇವರು ನಮ್ಮನ್ನು ಕಾಪಾಡಲು ಶಕ್ತರಾಗಿದ್ದಾರೆ. ಒಂದೊಮ್ಮೆ ಅವರು ಕಾಪಾಡಿದರೂ ಸರಿ, ಕಾಪಾಡದೇ ಇದ್ದರೂ ಸರಿ, ನಾವಂತೂ ನಮ್ಮ ವಿಶ್ವಾಸವನ್ನ ಹಾಳು ಮಾಡುವುದಿಲ್ಲ. ನಾವು ನಂಬಿರುವ ದೇವರನ್ನ ಬಿಟ್ಟು ಅನ್ಯ ದೇವರನ್ನ ಆರಾಧನೆ ಮಾಡುವುದಿಲ್ಲ ಎಂದು ತಮ್ಮ ಪ್ರಾಣವನ್ನೇ ವಿಶ್ವಾಸದ ನಿಮಿತ್ತ ಒತ್ತೆ ಇಡಲು ಮುಂದಾದ ದೇವ ಭಕ್ತರು. ಅವರು ಬೆಂಕಿಯಲ್ಲಿ ಹಾಕಿದಾಗಲೂ ಅಪ್ಪಟ ಚಿನ್ನ ಅವರ ವಿಶ್ವಾಸದಂತೆ ಅವರು ಮೇಲಕ್ಕೇರಿ ಬಂದರು. ಇಡೀ ಊರಿಗೆ ಸಾಕ್ಷಿಯಾದರು. ಇವರ ದೇವರು ನಿಜವಾದ ದೇವರು ಎಂದು ಸಾಕ್ಷೀಕರಿಸುವಂತೆ ವಿಶ್ವಾಸ ಪ್ರಕಟವಾಯಿತು. ಇಬ್ರಿಯ 11:6 ನಾವು ನೋಡ್ತೇವೆ, ವಿಶ್ವಾಸವಿಲ್ಲದೆ ಹೋದರೆ ಯಾರು ದೇವರನ್ನ ಮೆಚ್ಚಿಸಲು ಸಾಧ್ಯವಿಲ್ಲ, ದೇವರಿಂದ ಏನನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ದೇವರ ಬಳಿ ಬರುವವರು ಮೊದಲು ವಿಶ್ವಾಸಿಸಬೇಕು, ದೇವರು ಇಲ್ಲಿದ್ದಾರೆ, ದೇವರು ವಾಕ್ಯದ ಮೂಲಕ ನನ್ನೊಟ್ಟಿಗೆ ಮಾತನಾಡುತ್ತಿದ್ದಾರೆ, ದೇವರು ಜೀವಂತ ದೇವರು, ದೇವರಿದ್ದಾರೆ ಎಂದು ಅವರ ಅಸ್ತಿತ್ವವನ್ನು ವಿಶ್ವಾಸಿಸಬೇಕು. ವಿಶ್ವಾಸವಿಲ್ಲದೆ ಹೋದರೆ ದೇವರಿಂದ ಏನನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಪವಿತ್ರ ಗ್ರಂಥದಲ್ಲಿ ಅನೇಕ ವಿಶ್ವಾಸ ವೀರರ ಘಟನೆಗಳಿವೆ. ಅವನ್ನೆಲ್ಲ ಓದುವಾಗ ನಮ್ಮ ವಿಶ್ವಾಸ ಬಲ ಹೊಂದುತ್ತದೆ. ಪವಿತ್ರಾತ್ಮರಿಂದ ನಮಗೆ ಕೊಡುವ ದೊಡ್ಡ ವರ ಅಗಾಧವಾದ ವಿಶ್ವಾಸ. ಆ ಶತಾಧಿಪತಿಯ ವಿಶ್ವಾಸವನ್ನ ನೋಡಿ ಪ್ರಭು ಯೇಸು ಹೇಳಿದರು, ಇಂಥ ವಿಶ್ವಾಸವನ್ನು ನನ್ನ ಸ್ವಂತ ಜನರಾದ ಇಸ್ರಾಯೇಲರಲ್ಲಿ ಸಹ ನಾನು ಕಾಣಲಿಲ್ಲ ಎಂಬುದಾಗಿ. ಏನದು ವಿಶ್ವಾಸ? ಆತ ಯೇಸುವನ್ನ ನೋಡುವಾಗ ಅವರ ಅಧಿಕಾರವನ್ನ ನಂಬಿದ. ಸ್ವರ್ಗ ಲೋಕದಲ್ಲೂ ಭೂಲೋಕದಲ್ಲೂ ಪಾತಾಳ ಲೋಕದಲ್ಲೂ ಸರ್ವ ಅಧಿಕಾರವುಳ್ಳ ಯೇಸು ಅವರು ದೇವರಾಗಿದ್ದಾರೆ. ದೇವರು ಅವರೊಟ್ಟಿಗೆ ಇಲ್ಲದಿದ್ದರೆ ಇಂಥ ಮಹತ್ಕಾರ್ಯಗಳನ್ನು ಮಾಡಲು ಸಾಧ್ಯವೇ ಇಲ್ಲ. ಅವರಲ್ಲಿದ್ದ ಅಧಿಕಾರಕ್ಕೆ ಬೆಲೆ ಕೊಟ್ಟ. ನನ್ನ ಹತ್ರ ಎಷ್ಟೋ ಕೆಲಸದವರಿದ್ದಾರೆ, ಬಾ ಅಂದ್ರೆ ಬರ್ತಾರೆ, ಅದನ್ನ ಮಾಡು ಅಂದ್ರೆ ಮಾಡ್ತಾರೆ.
ನೀನು ಒಂದು ಮಾತು ಹೇಳಿದರೆ ಸಾಕು, ದೇವದೂತರುಗಳು ಆ ಕಾರ್ಯವನ್ನು ಮಾಡಲು ಶಕ್ತರಾಗಿದ್ದಾರೆ. ಯೇಸು ಹೇಳಿದರು, ಇಂಥ ಗಾಢವಾದ ವಿಶ್ವಾಸ ನಾನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲ ಎಂಬುದಾಗಿ. ಆದಿ ತಂದೆ ತಾಯಿ ಆದಾಮ್ ಮತ್ತು ಹವ್ವ ದೇವರೊಟ್ಟಿಗೆ ಸತ್ಸಂಬಂಧದಲ್ಲಿದ್ದರು, ಜೀವವಿತ್ತು, ಸಕಲ ಸೌಭಾಗ್ಯವಿತ್ತು, ಏದೆನ್ ತೋಟದಲ್ಲಿ ಆಶೀರ್ವಾದದ ಜೀವನವನ್ನು ನಡೆಸುತ್ತಿದ್ದರು. ಆದರೆ ದೇವರು ಹೇಳಿದ ವಾಕ್ಯವನ್ನು ಅವರು ಪರಿಪೂರ್ಣವಾಗಿ ನಂಬದೇ ಹೋದರು. ಆ ಹಣ್ಣು ತಿನ್ನಬೇಡ, ತಿಂದರೆ ನೀನು ಸಾಯುವೆ, ಆ ಮಾತನ್ನ ಅವರು ಸಂಪೂರ್ಣವಾಗಿ ವಿಶ್ವಾಸ ಮಾಡಲಿಲ್ಲ. ಅವರು ನಂಬಿದ್ದೇ ಆದರೆ ಆ ಹಣ್ಣನ್ನ ತಿನ್ನುತ್ತಾ ಇರಲಿಲ್ಲ. ಆ ವಾಕ್ಯಕ್ಕಿಂತ ಮಿಗಿಲಾಗಿ ಸೈತಾನ ಹೇಳಿದ ಸುಳ್ಳನ್ನ ನಂಬಿ ಅವರು ಪಾಪಕ್ಕೆ ವಶವಾದರು. ದೇವರ ವಾಕ್ಯವನ್ನು ನಂಬದೇ ಇರುವುದೇ ಪಾಪ. ಯೇಸುವನ್ನ ನಂಬದೇ ಇರುವುದೇ ಪಾಪ. ಅವರು ಪಾಪದಲ್ಲಿ ಮುಳುಗಿದ್ದಾರೆ. ವಾಕ್ಯ ಅಂದರೆ ಯೇಸು, ಯೇಸು ಅಂದರೆ ವಾಕ್ಯ. ವಾಕ್ಯವನ್ನ ಅವರು ನಂಬದೇ ಇರುವುದೇ ಪಾಪ. 1 ಯೋಹನ ವಚನ 3:4, ದೇವರ ವಾಕ್ಯವನ್ನು ಮೀರುವ ಪ್ರತಿಯೊಬ್ಬನು ಪಾಪ ಮಾಡುತ್ತಾನೆ. ಪಾಪ ಅಂದ್ರೇನು? ದೇವರ ವಾಕ್ಯ ಗೊತ್ತಿಲ್ಲದೆ ಇರುವುದು ಪಾಪ. ದೇವರ ವಾಕ್ಯವನ್ನು ಮೀರುವುದೇ ಪಾಪ. ಯೇಸುವನ್ನು ಅರಿತುಕೊಳ್ಳದೇ ಇರುವುದೇ ಪಾಪ. ಅದಕ್ಕೆ ಯೇಸು ಹೇಳಿದರು ಯೋಹನ 6:47, ನನ್ನಲ್ಲಿ ವಿಶ್ವಾಸ ಉಳ್ಳವನಲ್ಲಿ ನಿತ್ಯ ಜೀವವಿರುತ್ತದೆ, ನನ್ನನ್ನು ನಂಬುವವನು ನಿತ್ಯ ಜೀವವನ್ನು ಪಡೆದುಕೊಂಡಿರುತ್ತಾನೆ. ದೇವರು ಈ ಹುಚ್ಚುತನ ಎಂಬ ಶಿಲುಬೆಯ ಸಂದೇಶವನ್ನ ಯಾರೆಲ್ಲ ಕೇಳಿ ನಂಬುತ್ತಾರೋ, ಬರೀ ನಂಬಬೇಕಷ್ಟೇ, ನಂಬುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವ ಮನಸ್ಸು ಮಾಡಿದರು. ಅದಕ್ಕೆ ಸಂತ ಪೌಲ ಹೇಳ್ತಾರೆ, ಯೇಸುವನ್ನ ನನ್ನ ದೇವರು ಎಂದು ಹೃದಯದಲ್ಲಿ ವಿಶ್ವಾಸಿಸಿ ದೇವರು ಅವರನ್ನ ಸಾವಿನಿಂದ ಪುನರುತ್ಥಾನಗೊಳಿಸಿದ್ದಾರೆ ಎಂದು ನಂಬಿ ಬಾಯಿಯಿಂದ ಅರಿಕೆ ಮಾಡಿದರೆ ನೀನು ರಕ್ಷಣೆಯನ್ನು ಹೊಂದಿಕೊಳ್ಳುತ್ತಿ. ವಿಶ್ವಾಸವಿಲ್ಲದೆ ಹೋದರೆ ನಾವೇನನ್ನು ಮಾಡಲಿ. ಮೋಶೆ, ಅಬ್ರಹಾಮ, ವಿಶ್ವಾಸದ ಪಿತಾಮಹ ಅಬ್ರಹಾಮ, ರಹಾಬಳು, ಗಿದ್ಯೋನ, ಎಷ್ಟು ದೇವಸೇವಕರುಗಳು. ಹೊಸ ಒಡಂಬಡಿಕೆಯಲ್ಲಿಯೂ ಸಹ ವಿಶ್ವಾಸದಿಂದ ಅವರು ಮಾತನಾಡಿದರು, ಅದ್ಭುತವನ್ನ ನೋಡಿದರು. ಇವತ್ತು ನಮ್ಮ ವಿಶ್ವಾಸ ಅಧಿಕವಾಗಬೇಕು. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಲೂಕನು ಬರೆದ ಶುಭ ಸಂದೇಶ 11ನೇ ಅಧ್ಯಾಯ ವಚನ 5 ಮತ್ತು 6ರಲ್ಲಿ ಪ್ರೇಷಿತರು ಬಂದು ಶಿಷ್ಯರು ಯೇಸುವಿನ ಬಳಿ ಕೇಳಿದರು, ಯೇಸುವೇ, ನಮ್ಮ ವಿಶ್ವಾಸವನ್ನು ಅಧಿಕ ಮಾಡಿ ನಮಗಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ. ಸಾಸಿವೆ ಕಾಳಿನಷ್ಟು ವಿಶ್ವಾಸ ನಿಮ್ಮಲ್ಲಿದ್ದರೆ ಸಾಕು, ಈ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದರೆ ಅದು ವಿಧೇಯವಾಗುತ್ತದೆ. ವಿಶ್ವಾಸ ಅನ್ನುವುದು ಪವಿತ್ರಾತ್ಮರ ಒಂದು ಶ್ರೇಷ್ಠ ವರ. ವಿಶ್ವಾಸವನ್ನು ನಮ್ಮಲ್ಲಿ ಹುಟ್ಟಿಸುವಂಥದ್ದು ದೇವರ ವಾಕ್ಯವೇ ಆಗಿದೆ. ರೋಮ 10:17ರಲ್ಲಿ ದೇವರ ವಾಕ್ಯವನ್ನ ಕೇಳುವುದರ ಮೂಲಕ ನಿಮ್ಮಲ್ಲಿ ವಿಶ್ವಾಸ ಉಂಟಾಗುತ್ತದೆ. ನನ್ನಲ್ಲಿ ವಿಶ್ವಾಸ ಉಳ್ಳವನು ನಾನು ಮಾಡಿದ ಎಲ್ಲಾ ಕಾರ್ಯಗಳನ್ನು ಆತನು ಮಾಡಲು ಶಕ್ತನಾಗಿದ್ದಾನೆ. ಯೇಸುವನ್ನ ವಿಶ್ವಾಸ ಮಾಡುವವನು ಈಗಾಗಲೇ ದಂಡನ ತೀರ್ಪಿನಿಂದ, ನರಕಾಗ್ನಿಯಿಂದ ಬಿಡುಗಡೆಯಾಗಿ ನಿತ್ಯ ಜೀವಕ್ಕೆ ಸೇರಿಸಲ್ಪಟ್ಟಿದ್ದಾನೆ. ವಿಶ್ವಾಸ ಉಳ್ಳವನಲ್ಲಿ ನಿತ್ಯ ಜೀವವಿದೆ. ಆ ವಿಶ್ವಾಸ ನಮ್ಮಲ್ಲಿ ಅಧಿಕ ಮಾಡುವಂತೆ ಪ್ರಭು ಯೇಸುವಿನಲ್ಲಿ ಮೊರೆ ಇಡೋಣ. ಇಬ್ರಿಯ 12 ವಚನ 2ರಲ್ಲಿ ನಿಮ್ಮಲ್ಲಿ ವಿಶ್ವಾಸವನ್ನು ಹುಟ್ಟಿಸಿದವರು ಅದನ್ನು ಪರಿಪೂರ್ಣ ಮಾಡಲು ಶಕ್ತರಾಗಿರುವ ಯೇಸುವನ್ನು ಗುರಿಯಾಗಿಟ್ಟುಕೊಂಡು ನಮ್ಮ ವಿಶ್ವಾಸದ ಜೀವಿತವನ್ನು ನಡೆಸೋಣ. ಯೇಸು ಎಂದರೆ ದೇವರ ವಾಕ್ಯ, ದೇವರ ವಾಕ್ಯವೇ ಯೇಸು. ನಮ್ಮ ಕಾಲಿಗೆ ಬೆಳಕು, ನಮ್ಮ ದಾರಿಗೆ ದೀಪ ಈ ವಾಕ್ಯ ಎಂಬುದಾಗಿ. ಭೂಮಿ ಆಕಾಶ ಅಳಿದು ಹೋಗಬಹುದು, ನನ್ನ ವಚನಗಳು ಎಲ್ಲವೂ ನೆರವೇರಿಯ ತೀರುತ್ತದೆ. ಈ ವಾಕ್ಯವನ್ನು ನಂಬುವವನು ಭಾಗ್ಯವಂತನು, ಈ ವಾಕ್ಯದಂತೆ ಜೀವಿಸುವವನು ಇನ್ನೂ ಧನ್ಯನು. ದೇವರ ವಾಕ್ಯವನ್ನ ವಿಶ್ವಾಸಿಸಿ ಆ ವಾಕ್ಯದಂತೆ ಜೀವಿಸಲು ಪರಿಶುದ್ಧಾತ್ಮರು ನಮ್ಮಲ್ಲಿ ಅಗಾಧವಾದ ವಿಶ್ವಾಸದ ವರದಿಂದ ಅಭಿಷೇಕಿಸಲ್ಪಡುವಂತೆ ಶಿಷ್ಯರನ್ನ ವಿಶ್ವಾಸದಲ್ಲಿ ಬಲಪಡಿಸಿದ ಪ್ರಭು ಯೇಸುವಿನ ಕೃಪೆ ನಮ್ಮಲ್ಲಿ ಕಾರ್ಯ ಮಾಡಲಿ. ಪೇತ್ರನಿಗೆ ಪ್ರಭು ಯೇಸು ಪ್ರಾರ್ಥನೆ ಮಾಡಿದರು, ಹಣ ಆಸ್ತಿ ಅಂತಸ್ತಿಗಾಗಿ ಅಲ್ಲ. ಸೈತಾನ ನಿನ್ನನ್ನು ಶೋಧಿಸುತ್ತಾನೆ, ನೀನು ವಿಶ್ವಾಸದಲ್ಲಿ ಬಿದ್ದು ಹೋಗಬಾರದು. ನೀನು ವಿಶ್ವಾಸದಲ್ಲಿ ಬಲ ಹೊಂದಿ ಪರರನ್ನ ಬಲಪಡಿಸುವಂತೆ ನಿನಗಾಗಿ ಪ್ರಾರ್ಥನೆ ಮಾಡಿದ್ದೇನೆಂದು ಪೇತ್ರನ ವಿಶ್ವಾಸಕ್ಕಾಗಿ, ವಿಶ್ವಾಸದ ದೃಢತೆಗಾಗಿ ಪ್ರಾರ್ಥನೆ ಮಾಡಿದ ಪ್ರಭು ಯೇಸು ನಮ್ಮೆಲ್ಲರ ವಿಶ್ವಾಸ ಯೇಸುವಿನಲ್ಲಿ ಅಧಿಕವಾಗುವಂತೆ
ವಿಶ್ವಾಸದಲ್ಲಿ ನಂಬಿಗಸ್ತರಾಗಿ ಜೀವಿಸಲು ಬೇಕಾದ ಕೃಪಾಶೀರ್ವಾದ ಲಭಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.